ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಸೊ ಇವತ್ತು ನಾನು ಆ್ಯಕ್ಚುಲಿ ಬೇರೆ ವಿಡಿಯೋನ ಶೂಟ್ ಮಾಡೋದಿತ್ತು. ಅಗೇನ್ ಇದು ಸೆಕೆಂಡ್ ಟೈಮ್ ಇದೇ ರೀತಿ ಆಗ್ತಿದೆ. ಬಟ್ ಎಸ್ಟರ್ಡೇ ನೈಟ್ ಐ ಫೌಂಡ್ ಸಮ್ ಕೈಂಡ್ ಆಫ್ ಇಂಟ್ರೆಸ್ಟಿಂಗ್ ವಿಡಿಯೋ. ಆ್ಯಂಡ್ ಆ ಒಂದು ವಿಡಿಯೋದಿಂದ ನನಗೇನು ಅನಿಸ್ತಂತಂದರೆ, ಈ ಒಂದು ಇನ್ಫಾರ್ಮೇಷನ್ ಏನಿದೆ ಅಥವಾ ಈಗ ರೀಸೆಂಟಾಗಿ ನಮ್ಮ ದೇಶದಲ್ಲಿ ಏನಾಗ್ತಿದೆ ಅದು ನಿಮ್ಮ ಜೊತೆನೂ ಶೇರ್ ಮಾಡೋದು ಒಳ್ಳೇದಂತ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ಮೊದಲ ಬಾರಿಗೆ ನಮ್ಮ ಚಾನಲಿಗೆ ಬಂದಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಹಾಗಿದ್ರೆ ಏನಪ್ಪ ಆ ವಿಡಿಯೋ, ನಾನು ನಿನ್ನೆ ಆ ಥರದ್ದೇನು ವಿಡಿಯೋ ನೋಡಿದೆ ಅಂತ ನೀವು ಕೇಳೋದಾದರೆ, ಸೊ ಓಕೆ, ಏನು ಟಾಪಿಕ್ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿರುತ್ತೆ. ಬಟ್ ಸ್ಟಿಲ್ ಜಸ್ಟ್ ಇಮ್ಯಾಜಿನ್, ನೀವು ಒಂದಿನ ಹೀಗೆ ಏನೋ ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇದ್ರೋ ಅಥವಾ ಏನೋ ಯೂಟ್ಯೂಬಲ್ಲಿ ಶಾರ್ಟ್ಸ್ ನೋಡ್ತಾ ಇದ್ರಿ ಅಂತ ಅಸ್ಯೂಮ್ ಮಾಡೋಣ. ಆ್ಯಂಡ್ ಸಡನ್ಲಿ ನಿಮ್ಗೊಂದು ಅನ್ನೋನ್ ನಂಬರಿಂದ ಮೆಸೇಜ್ ಬರುತ್ತೆ. ಆ ಮೆಸೇಜಲ್ಲಿ ನಿಮಗೆ ನೋಡಿದಾಗ ಗೊತ್ತಾಗತ್ತೆ ಆ ಮೆಸೇಜ್ ಮಾಡಿರೋದು ಒಂದು ಹುಡುಗಿ ಅಂತ. ಹಾಗಿದ್ರೆ ಯಾಕೆ ಮೆಸೇಜ್ ಮಾಡಿದ್ರಿ, ಏನು, ನೀವು ಯಾರು ಅನ್ನೋದೆಲ್ಲ ನೀವು ವಿಚಾರಿಸ್ತೀರ. ಆವಾಗ ಗೊತ್ತಾಗತ್ತೆ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಏನಾಗತ್ತೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ಅವಳು ಹೇಳ್ತಾಳೆ, ನಾನು ಹೊರಗಡೆ ಬೇರೆ ದೇಶದಿಂದ ಬಂದಿರೋಳು, ನಾನು ಇಲ್ಲಿ ಏನೋ ಒಂದು ಕೆಲಸಕ್ಕಂತ ಬಂದಿದ್ದೆ, ಬಟ್ ನನಗೆ ಯಾರೋ ಮೋಸ ಮಾಡಿದ್ರು, ಇವಾಗ ನಾನು ರಿಟರ್ನ್ ಆಗಿ ಹೋಗಬೇಕು. ಇದೇ ರೀತಿ ಏನಾದರೂ ಒಂದು XYZ ಟಾಪಿಕ್ ಬರುತ್ತೆ. ಸೊ ನೀವು ಹೇಳ್ತೀರಾ ಓಕೆ, ಬಟ್ ಏನು ಒಂದು ಹಣದ ಏನೋ ಇದಾದರೂ ನಮ್ಮ ಹತ್ರ ಮಾಡಲಿಕ್ಕಾಗಲ್ಲ ಅಂತ. ಅವಳು ಹೇಳ್ತಾಳೆ, ಇಲ್ಲ, ನನಗೇನೋ ಹಣದ ಅವಶ್ಯಕತೆ ಇಲ್ಲ, ಏನು ನನಗಿಲ್ಲಿ ಯಾರೂ ಇದ್ದಿರಲಿಲ್ಲ, ನನ್ನ ಫ್ರೆಂಡ್ ಒಬ್ನಿಗೆ ನಾನು ಇದು ಮಾಡ್ತಾ ಇದ್ದೆ, ಏನೋ ಒಂದು ನಂಬರ್ ಮಿಸ್ ಆಗಿ ನಿಮಗೆ ಮೆಸೇಜ್ ಬಂತಂತ. ಅದಕ್ಕೆ ನೀವು ಎಗ್ರಿ ಆಗ್ತೀರಾ. ಹಾಗೆ ಏನು ದಿನಗಳ ಕಳೀತಾ ನಿಮ್ಮ ಈ ಒಂದು ಕಾನ್ವರ್ಸೇಷನ್ ಏನಿದೆ, ಆ ಕಾನ್ವರ್ಸೇಷನ್ನು ಜಾಸ್ತಿ ಆಗುತ್ತಾ ಹೋಗುತ್ತೆ. ಲೈಕ್ ನಿಮ್ಮ ಮಧ್ಯ ಮಾತೇನಿದೆ ಅದು ಜಾಸ್ತಿ ಆಗುತ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮಿಬ್ಬರ ಮಧ್ಯ ಒಂದು ಒಳ್ಳೆ ಕನೆಕ್ಷನ್ನು ಏನು ಎಸ್ಟಾಬ್ಲಿಷ್ ಆಗುತ್ತೆ, ಒಂದು ಇಬ್ಬರ ಮಧ್ಯ ಕೆಲವಷ್ಟು ಪರ್ಸ್ನಲ್ ಮಾತು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇದರ ನಂತರ ಒಂದಿನ ಅವಳು ಹೀಗೆ ನಿಮ್ಗೆ ವಿಡಿಯೋ ಕಾಲ್ ಮಾಡ್ಬೇಕಂತ ಮಾಡ್ತಾಳೆ. ವಿಡಿಯೋ ಕಾಲಲ್ಲಿ ಅವಳು ಏನೋ ಇಂಟಿಮೇಟೇಟ್ ಆ ಥರ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಅವಳು ವಸ್ತ್ರಗಳನ್ನು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಿಮಗೂ ಹೇಳ್ತಾಳೆ, ನನಗೇನೋ ಫೀಲ್ ಆಗ್ತಿದೆ, ನೀವು ನಿಮ್ಮ ಬಟ್ಟೆನ ತೆಗೀರಿ, ಹಾಗೆ ಹೀಗೆ ಅಂತ. ಸೊ ಆ ಒಂದು ಸಿಚುವೇಶನಲ್ಲಿ ನೀವು ಅದಕ್ಕೆ ಎಗ್ರಿ ಆಗ್ತೀರಾ. ನೀವು ಎಗ್ರಿ ಆಗಿ ವಾಟ್ ವಿಲ್ ಹ್ಯಾಪನ್ ಇನ್ ನೆಕ್ಸ್ಟ್ 10 to 15 minutes ಐ ಸೇ, ವಾಟ್ ಎವರ್. ಸೊ ಏನಲ್ಲಿ ಆಗತ್ತಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಇದೆಲ್ಲ ಆದ ನಂತರ ಅದೇ ದಿನನೋ ಅಥವಾ ಅದ್ರ ನೆಕ್ಸ್ಟ್ ಡೇ ನಿಮಗೆ ಇನ್ನೊಂದು ಅನ್ನೋನ್ ನಂಬರಿಂದ ಕಾಲ್ ಬರುತ್ತೆ. ಆ ಕಡೆಯಿಂದ ಮಾತಾಡ್ತಾ ಇರೋರು ಯಾವುದೋ ಪೊಲೀಸ್ ಸ್ಟೇಷನ್ನ ಒಂದು ಆಫೀಸರ್, ಮೇ ಬಿ CBI ಆಫೀಸರ್ ಅಂತಲೂ ಹೇಳ್ಬೋದು. ಸೊ ಅವ್ರು ಹೇಳ್ತಾರೆ, ನೀವು ಈ ಥರ ಮಾಡಿದ್ದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆಗ್ತಿದೆ, ಬಟ್ ಏನೋ ನಮ್ಮ ಕಣ್ಣಿಗೆ ಕಂಡು ಬಂತು, ನಾವು ನಿಲ್ಲಿಸಿದ್ದೀವಿ. ಆದರೆ ನಾವು ಯಾವೊಂದು ಗ್ರೂಪ್ ಅಥವಾ ಯಾವೊಂದು ಮೀಡಿಯಾ ಇದಿದೆ, ಕಂಪ್ನಿ ಇದೆ, ಅದಿದ್ದು ಈ ಥರ ಒಂದು ವಿಡಿಯೋ ಲೀಕ್ ಮಾಡ್ತಿದೆ, ಅವರು ಏನು ನಿಮ್ಮ ಹತ್ರ ಮಾತಾಡ್ಬೇಕಂತ ಹೇಳ್ತಿದ್ದಾರೆ, ಇಲ್ಲ ಅಂತಂದರೆ ಕೇಸ್ ಮಾಡ್ತಾರಂತೆ. ಸೊ ನೀವು ಅವ್ರ ಹತ್ರ ಮಾತಾಡಿ ನೀವು ನಿಮ್ದೇನು ಪ್ರಾಬ್ಲಮ್ ಏನಾಗಿದೆ ಅದನ್ನು ಬಗೆಹರಿಸ್ಕೊಳ್ರಿ ಅಂತ. ಸೊ ಈ ಟೈಮ್ವರೆಗೆ ನೀವು ಆಲ್ಮೋಸ್ಟ್ ನರ್ವಸ್ ಆಗಿರ್ತೀರ, ಟೋಟಲಿ ನರ್ವಸ್ ಆಗಿರ್ತೀರ, ಏನಾಯ್ತಪ್ಪ ಇದು ಅಂತ. ಅವ್ರಿಗೆ ನೀವು ಕಾಲ್ ಮಾಡ್ತೀರಾ, ಅವರೊಂದು ನಂಬರ್ ಕೊಡ್ತಾರೆ, ಆ ನಂಬರಿಗೆ ನೀವು ಕಾಲ್ ಮಾಡ್ತೀರಾ. ಅವ್ರು ಹೇಳ್ತಾರೆ, ನಾವು ಹೀಗೆ ಸೋಷಿಯಲ್ ಮೀಡಿಯಾ ಟೀಮಿಂದ ಮಾತಾಡ್ತಾ ಇರೋದು. ಸೊ ನಿಮ್ದು ಈ ಒಂದು ವಿಡಿಯೋ ಏನಿದೆ ಅದು ಆಲ್ಮೋಸ್ಟ್ ಅಪ್ಲೋಡ್ ಆಗಿದೆ, ಇನ್ನೊಂದೇನೊಂದು 15 minutes ಅಂದರೆ ವಿಡಿಯೋ ಪಬ್ಲಿಷ್ ಆಗುತ್ತೆ. ಇದನ್ನು ನಿಮಗೆ ನಿಲ್ಲಿಸ್ಬೇಕಂತಂದರೆ ನಮ್ಮ ಕಂಪ್ನಿ ಒಂದು ಏನಿದೆ ಅದರಲ್ಲಿ ಒಂದು ಅಮೌಂಟನ್ನು ಹಾಕಿದೆ. ಫಾರ್ ಎನ್ ಎಕ್ಸಾಂಪಲ್ ಒಂದು 8,000 ಅಂತ ಹಿಡ್ಕೊಳ್ಳೋಣ. ಆ 8,000 ಅಲ್ಲಿ ಇರುವಂಥ ಒಂದು ಅಮೌಂಟ್ ಇದೆ, ಆ ಅಮೌಂಟನ್ನು ನೀವು ಪೇ ಮಾಡಿದರೆ ಈ ವಿಡಿಯೋ ನಾವು ಇಲ್ಲಿಗೆ ನಿಲ್ಲಿಸ್ತೀವಿ ಅಂತ. ಸೊ ಇದ್ರ ನೆಕ್ಸ್ಟು ನೀವೇನು ಮಾಡ್ತೀರಾ, ಏನೋ ಇದಕ್ಕೆ ಅಂತ ಮನೇಲಿ ದುಡ್ಡು ಕೇಳ್ಬೋದು, ಅಥವಾ ಮೋಸ್ಟ್ ಪ್ರಾಬಬ್ಲಿ ನಿಮ್ಮ ಹತ್ರ ಸೇವಿಂಗ್ಸ್ ಇದ್ದರೆ ಅದನ್ನು ಅವ್ರು ಹೇಳಿದಂಥ ಒಂದು ಅಕೌಂಟಿಗೆ ಅಥವಾ ಗೂಗಲ್ ಪೇಗೆ ಹಾಕ್ತೀರಾ. ಇದೆಲ್ಲ ಆದ ನಂತರ ಅವರು ಓಕೆ ನಿಮ್ಮ ವಿಡಿಯೋ ಇಲ್ಲಿಗೆ ನಿಂತಿದೆ ಅಂತ ಹೇಳ್ತಾರೆ. ಹೇಳಿದ ನಂತರ ನೀವು ಆಯ್ತಪ್ಪ ಅಂತೂ ನನ್ನ ವಿಡಿಯೋ ನಿಲ್ತು, ಏನೋ ಒಂದು ಮರ್ಯಾದೆ ಮಾನ ಏನೋ ಹೋಗೋದಿತ್ತು, ಅದು ಇಲ್ಲಿಗೆ ಇದಾಯ್ತಂತ. ಇದು ಆಗಿ ಕೆಲವಷ್ಟೇ ದಿನಗಳಲ್ಲಿ ಮತ್ತೆ ನಿಮಗೆ ಕಾಲ್ ಬರುತ್ತೆ ಬೇರೆ ಒಂದು ಅನ್ನೋನ್ ನಂಬರಿಂದ. ಅವ್ರು ಹೇಳ್ತಾರೆ, ನಾವು ಇಂತಿಂಥ ಕಡೆಯಿಂದ ಮಾತಾಡ್ತಾ ಇದ್ದೇವೆ, ನಿಮ್ಮ ವಿಡಿಯೋ ಇಲ್ಲಿ ಸರ್ಕ್ಯುಲೇಟ್ ಆಗ್ತಿದೆ, ನಿಮ್ಮ ವಿಡಿಯೋ ಅಪ್ಲೋಡ್ ಆಗಲಿಕ್ಕೆ ಹೊರಟಿದೆ, ನೀವು ಇಂತಿಂಥ ನಂಬರಿಗೆ ಕಾಲ್ ಮಾಡಿ, ಅವ್ರು ಮೀಡಿಯಾ ಟೀಮ್ ಅವ್ರ ಹತ್ರ ಮಾತಾಡಿ, ಇಲ್ಲಾಂದರೆ ಅವ್ರು ನಿಮ್ಮ ಮೇಲೆ ಕೇಸ್ ಮಾಡ್ತಾರೆ, ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ, XYZ ವಾಟ್ ಎವರ್ ಆ ರೀತಿ ಹೇಳ್ತಾರೆ.
ಸೊ ಮತ್ತೆ ನೀವು ಕಾಲ್ ಮಾಡ್ತೀರಾ, ಮತ್ತೆ ನೀವು ಹೀಗೀಗೆ ಏನೇನಂತ ಮಾತಾಡ್ತೀರಾ. ಅವ್ರು ಹೇಳ್ತಾರೆ ಇಲ್ಲ ಈ ರೀತಿ ಒಂದು ಕಂಪ್ನಿ ಒಂದು ಅಮೌಂಟನ್ನು ಅಲ್ಲಿ ಇದು ಮಾಡಿದೆ, ಫೀಡ್ ಮಾಡಿದೆ, ಆ ಅಮೌಂಟನ್ನು ನೀವು ತುಂಬಿದ್ರಷ್ಟೇ ಇದಾಗುತ್ತೆ. 15,000 ರೂಪಾಯಿ ತುಂಬಬೇಕು ನೀವು. ಸೊ 15,000 ನೀವು ಅಲ್ಲಿ ಇಲ್ಲಿಂದನೂ ಅಡ್ಜಸ್ಟ್ ಮಾಡಿ ತುಂಬ್ತೀರಾ. ಆ್ಯಂಡ್ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಚೆಕ್ ಮೇಟ್, ಯು ಆರ್ ಹನಿ ಟ್ರ್ಯಾಪ್ಡ್. ಸೊ ಇದಕ್ಕೆ ಹೇಳೋದು ಹನಿ ಟ್ರ್ಯಾಪ್ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ನಿಮಗೆ ತಮ್ನೇಲ್ ಆ್ಯಂಡ್ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಬಟ್ ಸ್ಟಿಲ್ ಇದರಲ್ಲಿ ಇವಾಗ ಫಸ್ಟ್ ಆದರೆ ಏನಾಗ್ತಿತ್ತು ಅಂತಂದರೆ, ಒಂದು ಹುಡುಗಿ ಕಾಲ್ ಮಾಡ್ತಿದ್ಲು. ಒಂದು ಹುಡುಗಿ ಕಾಲ್ ಮಾಡಿಬಿಟ್ಟು ನಿಮ್ಮ ಜೊತೆ ಈ ಥರ ಮಾಡಬೇಕು ಹಾಗೆ ಹೀಗೆ ಅಂತ XYZ ಹೇಳ್ತಿದ್ಲು. ಆ್ಯಂಡ್ ಅದಕ್ಕೆ ನೀವು ಎಗ್ರಿ ಆಗ್ತಿದ್ರಾ. ಆ್ಯಂಡ್ ನಿಮಗೆ ಗೊತ್ತು ಮುಂದೇನಾಗತ್ತಂತ ವಿಡಿಯೋ ಕಾಲಲ್ಲಿ. ಅದೆಲ್ಲ ಆದ ತಕ್ಷಣ ಹುಡುಗಿನೇ ನಿಮ್ಮ ಹತ್ರ ಕಾಲ್ ಮಾಡಿ ಅಮೌಂಟ್ನ ಹೇಳ್ತಿದ್ಲು, ಈ ಥರ ಅಮೌಂಟ್ ಕೊಡು, ಇಲ್ಲ ಅಂದರೆ ನಿನ್ನ ವಿಡಿಯೋ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ. ಬಟ್ ಇವಾಗ ಇದೊಂದು ರೀತಿ ಸ್ಕ್ಯಾಮ್ ಏನಿದೆ, ಪ್ರೊಫೆಷ್ನಲ್ ಟೈಪಲ್ಲಿ ಸ್ಕ್ಯಾಮ್ ನಡೀತಾ ಇದೆ. ಲೈಕ್ ಆ ಒಂದು ಟ್ರೂ ಕಾಲರಲ್ಲಿ ಏನು ID ಬರುತ್ತಲ್ವಾ, ಆ IDಲ್ಲೂ CBI ಆಫೀಸರ್, ಈ ರೀತಿ ಹೆಡ್ ಕಾನ್ಸ್ಟೇಬಲ್, ಈ ಥರ ಕೂಡ ಆಗ್ತಾ ಇದೆ. ಹಾಗಿದ್ರೆ ನಾನು ಮೊದಲೇ ಹೇಳಿದೆ ಈ ವಿಡಿಯೋ ಸ್ಟಾರ್ಟ್ ಆಗಬೇಕಾದ್ರೆ, ನಾನು ನಿನ್ನೆ ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋದಿಂದ ನನಗೆ ಈ ಒಂದು ವಿಡಿಯೋ ಪ್ಲ್ಯಾನಿಂಗ್ ಬಂತಂತ. ಸೊ ಏನು ಆ ವಿಡಿಯೋ ನೋಡಿದೆ, ನಾನು ಈ ಚಾನೆಲಲ್ಲಿ ನೋಡಿದ್ದು. ಸೊ ಹ್ಯೂ ಶೌಟ್ ಔಟ್ ಟು ದಿಸ್ ಚಾನೆಲ್. ಆ್ಯಂಡ್ ಈ ಒಂದು ಚಾನೆಲ್ ಏನು ಈ ವಿಡಿಯೋ ಏನಿದೆ, ಈಗ ನಾನು ನೆಕ್ಸ್ಟ್ ನಿಮ್ಗೆ ಏನು ವಿಡಿಯೋ ತೋರಿಸ್ತೀನಿ, ಆ ವಿಡಿಯೋ ಏನಿದೆ ಅದರ ಟೋಟಲ್ ಕ್ರೆಡಿಟು ಈ ಒಂದು ಚಾನೆಲಿಗೆ ಹೋಗುತ್ತೆ. ಸೊ ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಬೈ ಎನಿ ಚಾನ್ಸ್, ಡು ನಾಟ್ ಗಿವ್ ಅ ಸ್ಟ್ರೈಕ್ ಆರ್ ಎನಿಥಿಂಗ್ ಎಲ್ಸ್, ಟೋಟಲಿ ಕ್ರೆಡಿಟ್ ಗೋಸ್ ಟು ಯು. ಸೊ ಬನ್ನಿ, ಇದರಲ್ಲಿ ನಾನು ನಿಮ್ಗೊಂದು 2-3 ಪಾಯಿಂಟ್ಸ್ ಹೇಳ್ತೀನಿ, ಆ ವಿಡಿಯೋನ ನೋಡೋಣ. ಅದ್ರ ನಂತರ ನಾನು ನಿಮಗೆ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. हेलो हाँ बोलिए सर, वो फ़ोन नहीं उठा रहे हैं मेरा। बेटा जैसे भी फोन उठाते हैं उनसे बात करके अपना वीडियो डिलीट करवाओ, क्योंकि मेरा इसी सिलसिले में फिर DIG सर से मीटिंग है. DIG सर के हाथ में अगर ये मैसेज चला गया तो फिर मेरे से भी कुछ नहीं होगा, ठीक है ना? जी सर, तो सर आप मतलब आप कौन से थाने से बोल रहे हो? क्या बोल रहे हो बेटा? सर मैं पूछ रहा हूँ कि आप कौन से थाने से बोल रहे हो? बेटा मैं दिल्ली से बात कर रहा हूँ, रोहिणी सेक्टर से. और क्या बताऊँ बेटा आपको? ಸೊ ಫಸ್ಟ್ ಪಾಯಿಂಟು, ಇಲ್ಲಿ ಆ ಆಫೀಸರ್ ಮಾತಾಡಿದ್ರಲ್ಲಿ ನಿಮ್ಗೆ ಗೊತ್ತಾಗ್ತಿರ್ಬೋದು, ಅವ್ರ ವಾಯ್ಸ್ ಅಥವಾ ಏನಿದೆ ಒಂದು ಆ್ಯಕ್ಚುಯಲ್ ಪೊಲೀಸ್ ಆಫೀಸರ್ ಥರನೇ ಇದೆ. ತುಂಬ ಜನ ಏನು ಮಿಮಿಕ್ರಿ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಏನು ವಾಯ್ಸ್ ಆ್ಯಕ್ಟರ್ಸ್ ಏನಿರ್ತಾರೆ, ಅದೇನು ದೊಡ್ಡ ಮಾತಲ್ಲ. ಬಟ್ ಇಲ್ಲಿ ನೀವು ನೋಟಿಸ್ ಮಾಡಿರುವಂಥ ಪಾಯಿಂಟ್ ಏನಂತಂದರೆ, ಯಾವುದೇ ಒಂದು ಪೊಲೀಸ್ ಆಫೀಸರ್ ಅಥವಾ ಯಾವುದೇ ಒಂದು ಏನು ಲೀಗಲ್ ಆರ್ಗನೈಸೇಷನ್ನ ಆಫೀಸರ್ ಏನಿದ್ದಾರೆ, ಅವರು ಮೊದಲನೇ ಬಾರಿ ಈ ಥರ ನಿಮಗೆ ಕಾಲ್ ಮಾಡಿದ್ರು, ಫಸ್ಟ್ ಆಫ್ ಆಲ್ ನಿಮಗೆ ಕರೀತಾರೆ, ಇಂತಿಂಥ ಸ್ಟೇಷನಿಗೆ ಬನ್ನಿ, ಇಂತಿಂಥ ನಿಮ್ಮಿದಾಗಿದೆ ಅಂತ. ಅದಕ್ಕೂ ಮುಂಚೆ ಈ ಥರ ಯಾರು ಕಾಲ್ ಮಾಡಿಬಿಟ್ಟು ಏನು ಇನ್ನೊಂದು ಮೀಡಿಯಾದಿದಕ್ಕಂತ ಯಾರು ಹೇಳಲ್ಲ. आपका नाम सर? मेरा नाम इंस्पेक्टर राम पांडे. इंस्पेक्टर? बाकी सब कुछ 2 घंटे बाद पता चल जाएगा आपको. अच्छा, तो सर हाँ बेटा. जो सर वो अरेस्ट वारंट जो जारी हुआ है, आप कह रहे हो? हेलो, हाँ बेटा. जो आप कह रहे हो कि अरेस्ट वारंट जारी हो गया मेरा और उस लड़की का, तो सर आप मुझे सेंड कर सकते हो वो? बेटा मेरी बात सुनो, आपके डिस्ट्रिक्ट मजिस्ट्रेट हो, कोई हाई कोर्ट के जज हो, कौन हो आप? सर मैं एडवोकेट हूँ। और अच्छा एडवोकेट है आप? जी सर, साकेत डिस्ट्रिक्ट कोर्ट। अच्छा एडवोकेट है आप? जी सर। तब तो अच्छा रहेगा, आपका वीडियो वायरल हो जाएगा और आप इसी जुर्म में अंदर हो जाओगे, तब तो अच्छा रहेगा. एडवोकेट होके ये काम करते हो ना, तब तो अच्छा रहेगा, ठीक है ना? तो सर मैं आपसे पूछ रहा हूँ कि मेरे को क्या करना है क्या नहीं करना, तो सर मैं हम भी लोगों मतलब को, मेरी बात सुनो, हम लोगों को ऐसे परमिशन नहीं होता है. अच्छा अरेस्ट वारंट आपको व्हाट्सएप कर देगा, समझ रहे हो ना? जैसे इधर से इश्यू हो जाएगा सारा कुछ आपको मालूम चल जाएगा, आपको एंड टू एंड दिखा दिया जाएगा. व्हाट्सएप छोड़ो आप, ठीक है ना? सर फोन आ रहा है संजय सर का, मैं बात कर लेता हूँ उनसे। हाँ बात कर लो आप. ठीक है सर. ಸೊ ಇಲ್ಲಿ ಇವರು ಏನು ನಾನು ನಿಮ್ಗೆ ವಿಡಿಯೋ ತೋರಿಸಿದೆ, ಅವ್ರೇನು ಹೇಳಿದರು, ನಾನು ಅಡ್ವೊಕೇಟು, ನಾನು ಏನು ಒಂದು ವಕೀಲ. ಸೊ ಯಾವಾಗ ಈ ಮಾತೊಂದು ಬಂತಂತಂದರೆ, ಅದ್ರ ನಂತರ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಇದ್ದರೂ ನೀವು ನೋಡಿರಿ, ಬೇಕಾದರೆ ನೀವು ವಿಡಿಯೋನ ಪ್ಲೇಬ್ಯಾಕ್ ಮಾಡಿ ನೋಡಿ. ಅಲ್ಲಿ ಅವರು ಸ್ವಲ್ಪ ಏನು ಏನಂತಾರದು, ಫಂಬಲ್ ಅಂತಾರಲ್ಲ, ಆ ರೀತಿ ಆಯಿತು ಅವರಿಗೆ. ಬಿಕಾಸ್ ಇಲ್ಲಿ ಅವ್ರು ಮಾಡ್ತಿರೋ ಸ್ಕ್ಯಾಮ್ ಅದು ಅವರಿಗೂ ಗೊತ್ತುಂಟು ಬಿಡಿ. ಆ್ಯಂಡ್ ಯಾವುದೇ ಒಂದು ಆಫೀಸರ್ ಆದರೂ ನಿಮ್ಮ ವಿರುದ್ಧ ಅಂದ್ಕೊಳ್ಳೋಣ, ನಿಮ್ಮ ವಿರುದ್ಧ ಕೇಸೇ ಆಯ್ತಂತ, ಸೊ ಅದ್ರ ರಿಲೇಟೆಡ್ಡು ಏನು ಡಾಕ್ಯುಮೆಂಟ್ ಇರುತ್ತೆ ಅದು ತೋರಿಸಲ್ಲ ಅಂತ ಯಾರೂ ಹೇಳಲಿಕ್ಕೆ ಆಗಲ್ಲ. ಆ್ಯಂಡ್ ಅವರಿಗೆ ಯಾವುದೋ ಒಂದು ರೈಟ್ಸು ಇಲ್ಲ, ಯಾವುದೇ ಒಂದು ಇದರಲ್ಲಿ ಎಷ್ಟು ನನಗೆ ಗೊತ್ತಿದೆ ಯಾವುದಂತಂದರೆ, ನೀವೇನು ಕೋರ್ಟ್ ಅವರೋ, ನೀವೇನು ಜಡ್ಜೋ, ನೀವೇನು ಹೈಕಮಾಂಡ್ ಆಫೀಸರ್ಸೋ, ಈ ಥರ ಕೇಳುವಂಥದ್ದು ಏನೋ ಒಂದು ಅವ್ರಿಗೆ ಇದಿಲ್ಲ. ನೀವು ಒಂದು ಏನು ಸಿಟಿಸನ್ ಅಂತಂದರೆ
ನಿಮ್ಮ ವಿರುದ್ಧ ಏನಾದರೂ ಕೇಸ್ ಆಗಿದೆ ಅಂತಂದರೆ ದೇ ಮಸ್ಟ್ ಸಬ್ಮಿಟ್ ಆಲ್ ಪೇಪರ್ ವರ್ಕ್ಸ್ ಟು ಯು. ಯಾಕಂತಂದರೆ ಅದು ನಿಮ್ಮ ರೈಟು. ನಿಮ್ಮ ವಿರುದ್ಧ ಏನು ಕೇಸ್ ಆಗಿದೆ ಅದು ನಿಮಗೆ ಅವರು ಅಟ್ಲೀಸ್ಟ್ ನಿಮ್ಮ ಕೈಯಲ್ಲಿ ಕೊಟ್ಟಿಲ್ಲ ಅಂತಂತಂದರೆ ನಿಮಗೆ ಅವ್ರು ತೋರಿಸ್ತಾರೆ. ಅದು ಏನು ಈ ಥರ ಆನ್ಲೈನ್ ಅಥವಾ ಫೋನ್ ಕಾಲಲ್ಲ, ಆ್ಯಕ್ಚುಯಲ್ ಸ್ಟೇಷನಿಗೆ ಹೋದ ನಂತರ ನೋಡಿ ಈ ಥರ ಕಂಪ್ಲೇಂಟ್ ಆಗಿದೆ ನಿಮ್ಮ ಮೇಲೆ ಅಂತ ಕಂಪ್ಲೇಂಟ್ ಫೈಲ್ ಮತ್ತು ಜೆರಾಕ್ಸ್ ಏನಿದೆ ಅದು ಬೇಕೇ ಬೇಕಾಗತ್ತೆ. ಎನಿವೇಸ್, ಇದರಲ್ಲಿ ಅವರು ನೆಕ್ಸ್ಟ್ ಮಾತಾಡೋದೇನಂತ ನೋಡೋಣ. हेलो। हाँ जी सर, कॉल किया था। जी सर, वो मेरे को नंबर मिला है आपका, वो वीडियो के रिगार्डिंग। जी संजय कर रहा हूँ सर, बोलिए क्या हेल्प कर सकता हूँ मैं आपकी। संजय सिंह न्यूज चैनल से सर। न्यूज़ चैनल सर। सर वो कोई वीडियो अपलोड हुई है मेरी, कोई कह रहा है। अच्छा अच्छा जी सर, कैसा वीडियो? डांसिंग वीडियो, फनी वीडियो, कॉमेडी वीडियो, न्यूड वीडियो, कैसा वीडियो वायरल हुआ था? सर वो तो मतलब न्यूड वीडियो है शायद। जी सर, आप थोड़ी देर लाइन पे बने रहेंगे सर, एक बार मैं चेक कर लेता जी सर, कर लीजिए। हूँ, थोड़ा लाइन पे बने रहिए। जी सर। जी सर। जी सर, वैसे आपका गुड नेम क्या है? सर मेरा नाम है रणविजय सिंह। जी 1 मिनट थोड़ा होल्ड रखिए। जी हेलो। जी सर। जी जी सिंह जी। जी सर। जी सर, मैं बस चेक कर पा रहा हूँ, आपका वीडियो वायरल हुआ है। एक्चुअली क्या है कि आपका बहुत ही गंदा और बहुत ही आपत्तिजनक वीडियो सर, अश्लील वीडियो वायरल हुआ आपका। तो ये एक्चुअली क्या है कि वैसे तो ये वीडियो वायरल हो चुका है, लेकिन अपना जो मोनोटाइज चैनल होता है, जो ऑल इंडिया व्यूज होता है, जिस मोनोटाइज चैनल पे, जी सर। मोनोटाइज चैनल पे अभी ओनली 95% अपलोड हुआ है। ओनली 10 से 15 या 20 मिनट के लगभग में ये ऑल इंडिया वायरल हो जाएगा, जो अपना मोनोटाइज चैनल है। जी सर। हाँ, जिसे ऑल इंडिया देखता है, वो 95% अपलोड हो चुका है। ओनली लगभग 15 मिनट के अंदर ये 100% होकर ऑल इंडिया वायरल हो जाएगा सर। इसका क्या क्या करना क्या है सर? बहुत ही गंदा वीडियो, मैं इसको देख भी नहीं पा रहा हूँ, बहुत ही गंदा है ये। अच्छा क्या करते हो? सर, मैं तो पढ़ाई करता हूँ, मेरे को किसी लड़की ने फ़ोन कर दिया था तो इस चक्कर में मैंने सोचा कि कोई फोन वीडियो बनाते हो, क्या करते हो? अरे नहीं सर, फोन वीडियो का सर फोन स्टार्ट हो गई। जी नहीं सर, हो सकता है, इसलिए थोड़ा पूछ लिया, सॉरी। तो इसका क्या करना है सर? एक्चुअली क्या हेल्प कर सकता हूँ इसमें आपकी? सर इसमें सर आपकी आवाज़ थोड़ी सी कट रही है। जी सर, मैं क्या कर सकता हूँ उसमें? सर मैं कह रहा हूँ कि सर ये वीडियो मुझे डिलीट करवाना था। जी सर, देखिए ऐसा वीडियो डिलीट करने का, वैसे विदाउट परमिशन हमको डिलीट करने का परमिशन नहीं होता है, बट आप लाइन पे बने रहिए। अगर कोई डिलीट प्रोसेसिंग है तो मैं चेक कर लेता हूँ सर। जी सर, कर लीजिए आप। हाँ जी सर, थोड़ा लाइन पे बने रहिए सर, कष्ट के लिए मैं समझ जाता हूँ। 1 मिनट। जी सर। ये कह रहा है कि बहुत अश्लील वीडियो है वो मेरी, और उसमें मैंने कुछ भी नहीं कर रखा, सिर्फ मैं लेटा हुआ हूँ, मैं आपको दिखाऊंगा। मैं सिर्फ लेटा पड़ा हूँ और वो लड़की जो कर रही है, और वो लड़की भी फेक है। हेलो। हाँ जी सर, मैं इधर चेक कर पा रहा हूँ। एक्चुअली आपका वीडियो डिलीट करने का प्रोसेसिंग है, लेकिन मेरे को इधर ट्रांजेक्शन आईडी फीड करना पड़ेगा सर। एक्चुअली कंपनी की तरफ से मैं ट्रांजेक्शन आईडी फीड किया हुआ है, वो मेरे को ट्रांजेक्शन आईडी डालना पड़ेगा। ट्रांजेक्शन आईडी डाल के मैं आपका वीडियो डिलीट कर देगा, और डिलीट करके जो डिलीट मैसेज वगैरह, डॉक्यूमेंट्स वगैरह जो भी आपको जरूरत है, वो मैं आपको व्हाट्सएप आपकी मेल आईडी पे या आपके व्हाट्सएप नंबर पे डाल दूंगा। सर क्या ट्रांजैक्शन क्या? इसमें मेरे को ट्रांजेक्शन आईडी फीड करना पड़ेगा। इसमें ट्रांजेक्शन आईडी जो फीड किया हुआ है वो 8500 का ट्रांजेक्शन आईडी फीड किया हुआ है। मेरा बोलने का मतलब ये है कि आपको हमारी कंपनी अकाउंट में 8500 दिखाना पड़ेगा। वीडियो डिलीट होने के बाद आपका 500 रुपए माइनस होगा, 8000 रुपए आपको रिटर्न कर दिया जाएगा वीडियो डिलीट के 20 मिनट बाद सर। अच्छा जी सर, अगर आप प्रोसेसिंग में एग्री हो तो मैं प्रोसेसिंग शुरू कर देता हूँ। आप मेरे को 8500 सेंड करके स्क्रीनशॉट मेरे को व्हाट्सएप कर दो इसी नंबर पे। अच्छा जी सर, अगर आप एग्री हो तो सर। जी और बोलिए सर, क्या करना है सर कुछ पैसे कम नहीं हो सकते? हाँ सर, इसमें पैसे कम नहीं हो रहे हैं सर। एक्चुअली क्या है कि इसमें ये कोई डील नहीं है सर। इसमें अगर कोई डील होता है तो उसमें पैसे भी कम होते हैं। इसमें एक्चुअली फिक्स ट्रांजेक्शन आईडी फीड करना पड़ेगा मेरे को 8500 का। बट क्या है कि वो 8000 रुपए आपको कंपनी की तरफ से आपके अकाउंट में रिफंड कर दिया जाएगा वीडियो डिलीट के 20 मिनट बाद सर। ओनली 500 रुपए ही माइनस होगा, वो आपका रिचार्ज कटेगा सर। नहीं सर, वो सडनली मैं भी 8,000 रुपये अरेंज नहीं कर सकता ना, तो इसलिए मैं कह रहा हूँ सर मैं 5 कर देता, आप 3 अपनी तरफ से कर दो प्लीज, रिटर्न तो आ ही जाएंगे। सर देखिए, एक्चुअली वो मैं आपकी फीलिंग समझ रहा हूँ, लेकिन देखो हम भी इसमें कुछ नहीं कर सकते। जो भी प्रोसेसिंग था वो मैंने आपको बता दिया सर। मैं आपको इतनी ही हेल्प कर सकता हूँ, लेकिन आप थोड़ा होल्ड रखो। अगर होल्ड ट्रांजेक्शन आईडी फीड करके अगर इसमें कुछ हो जाता है तो आप थोड़ा प्लीज लाइन पे रहिए सर। ठीक है सर, एक बार देख लीजिए आप प्लीज।
ಸೊ ಈ ಒಂದು ಕ್ಲಿಪ್ಪಲ್ಲಿ ನೀವು ನೋಡ್ತಾ ಇರ್ಬೋದು ಏನಂತಂದರೆ ಇಲ್ಲಿ ಅವನೇನು ಹೇಳ್ತಾ ಇದ್ದಾನೆ ಮೀಡಿಯಾ ಟೀಮಿಂದ, ನಾನು ಸೋಷಿಯಲ್ ಮೀಡಿಯಾ ಸೈಡಿಂದ ಮಾತಾಡ್ತಾ ಇದ್ದೇನೆ, ಈ ಥರ ಇಲ್ಲೊಂದು ಕಂಪ್ನಿಯಿಂದ ಒಂದು ಅಮೌಂಟ್ ಫೀಡ್ ಆಗಿದೆ, ಆ ಅಮೌಂಟ್ ನೀವು ತುಂಬಿದ್ರಷ್ಟೇ ಆ ವಿಡಿಯೋ ನಿಲ್ಲತ್ತೆ ಅಂತ. ಸೀರಿಯಸ್ಲಿ ಐ ಡೂ ಓನ್ ಅ ಮಾನಿಟೈಸ್ಡ್ ಯೂಟ್ಯೂಬ್ ಚಾನೆಲ್. ಸೊ ಯಾವುದೇ ಒಂದು ಇದರಲ್ಲೂ ಆ ಥರ ಏನು ಆ್ಯಡ್ ಮಾಡಿ ಇದು ಮಾಡಲಿಕ್ಕಾಗಲ್ಲ. ಹಾಂ, ಸ್ಟೋರ್ಸ್ ಈ ರೀತಿ ಎಲ್ಲ ನೀವು ಕೆಲವಷ್ಟು ದೊಡ್ಡ ದೊಡ್ಡ ಯೂಟ್ಯೂಬರಿಂದ ನೋಡಿರ್ಬೋದು, ಕೆಳಗಡೆ ಶಾಪಿಂಗ್ ಅವ್ರ ಮರ್ಚೆಂಡೈಸ್ ಎಲ್ಲ ಏನಿರುತ್ತೆ ಆ ರೀತಿ ಒಂದು ಶಾಪಿಂಗ್ ಆಪ್ಷನ್ ಬರುತ್ತೆ. ದ್ಯಾಟ್ಸ್ ದಿ ಹೋಲ್ ಅನದರ್ ಥಿಂಗ್. ಬಟ್ ಇನ್ ದಿಸ್ ಸಿಚುವೇಶನ್ ಆ ಥರ ಏನು ಸಾಧ್ಯನೇ ಇಲ್ಲ, ಆ ಥರ ಇದಾಗಲಿಕ್ಕೆ ಸಾಧ್ಯ ಇಲ್ಲ, ನೋ ವೇ. ಸೊ ಇಲ್ಲಿ ಇನ್ನೊಂದು ಮಾತೇನು ಬಂತಂತಂದರೆ ಸ್ಟಾರ್ಟಿಂಗ್ ಇಷ್ಟು ಅಮೌಂಟ್ನ ತುಂಬಿ ಉಳಿದಿರೋದು ಆಮೇಲೆ ಇದು ಮಾಡ್ಬೋದು, ಎಷ್ಟೋ ಇದಷ್ಟೇ ಕಟ್ ಆಗುತ್ತೆ, ಉಳಿದಿರೋದು ನಿಮಗೆ ರಿಫಂಡ್ ಆಗುತ್ತೆ ಅಂತ. ಬುಲ್ಶಿಟ್. ಯಾವುದು ನಿಮಗೆ ರಿಫಂಡ್ ಆಗಲ್ಲ. ನೀವು ಅಮೌಂಟ್ ತುಂಬಿದ್ರೆ ಮುಗೀತು, ನೀವು ಟೋಟಲಿ ಇದಾದ ಥರನೇ ಸ್ಟಕ್ ಆದ ಥರನೇ. ಮತ್ತು ನಿಮ್ಗೆ ಅದರಲ್ಲಿ ಯಾವುದೋ ಅಮೌಂಟು ಬರಲ್ಲ, ಪ್ಲಸ್ ನಿಮ್ಗೆ ನೆಕ್ಸ್ಟ್ ಮತ್ತೆ ನಿಮ್ಮ ಹತ್ರನೇ ಅಮೌಂಟ್ ಕೇಳ್ತಾ ಹೋಗ್ತಾರೆ. हेलो हाँ मिस्टर बोलिए। जी सर, वो वीडियो तो कह रहे हैं कि डिलीट हो गया। क्या बोल रहे हो? सर वो कह रहे हैं कि मैंने ट्रांजैक्शन मतलब अमाउंट उनको दे दिया। अच्छा, तो उनसे वीडियो डिलीट डॉक्यूमेंट्स लेकर वीडियो डिलीट डॉक्यूमेंट्स मेरे को व्हाट्सएप फॉरवर्ड कर दो आप, ठीक है ना? अगर उन्होंने वीडियो डिलीट किया है तो ठीक है सर वो ताकि मैं आपका पूरा हेल्प करेगा इधर से। सर वो मेरे को तो सर उन्होंने कुछ सेंड ही नहीं किया मेरे को, उन्होंने सिर्फ बोला था पैसे सेंड करने के लिए, और मैं आपको तो सेंड। बेटा आपका और उनका पैसे के मामले में मेरे से बात मत करो, आप मेरे को इन्वॉल्व मत करो पैसे के मामले में, वो आपका और उनका मैटर है। मेरे को वीडियो डिलीट डॉक्यूमेंट्स भेजो ओनली आप, ठीक है ना? तो सर वो पैसे के लिए कह रहे थे, मैंने उनको सेंड कर दिया, और अब आप कह रहे हो कि उनको डॉक्यूमेंट्स देने हैं। कोई डॉक्यूमेंट्स तो उन्होंने मेरे को कोई दिए नहीं। तो उनसे कॉल करके बोलो कि मेरे को वीडियो डॉक्यूमेंट्स भेजो आप। ಓಕೆ, ಇಲ್ಲಿ ಅವರು ಹೇಳಿದರು ಏನಂತಂದರೆ ಈ ಥರ ಒಂದು ಏನು ಫೈಲ್ ಮೇ ಬಿ ಫೈಲ್ ಆ ಥರನೇ ಏನೋ ಒಂದು ಹೇಳಿದ್ರಲ್ವಾ, ಡಾಕ್ಯುಮೆಂಟು PDF ಏನೇ ಒಂದು ಇರ್ಬೋದು. ಸೀರಿಯಸ್ಲಿ ಯಾವುದೋ ಒಂದು ಮೀಡಿಯಾ ಟೀಮ್ನ ಒಂದು ಇದು CBI ಆಫೀಸರ್ ಮೀಡಿಯಾ ಟೀಮ್ನ ಡಾಕ್ಯುಮೆಂಟ್ ತೊಗೊಂಡು CBI ಆಫೀಸರ್ಗೆ ಸಬ್ಮಿಟ್ ಮಾಡಿಬಿಟ್ರೆ ನಿಮ್ಮ ವಿರುದ್ಧ ಕೇಸ್ ಆಗಲ್ಲ. ಅಟ್ಲೀಸ್ಟ್ ಯಾರು ಈ ಥರ ಮಾಡ್ತಾ ಇದ್ದಾರೆ ಅವರಿಗೆ ಇನ್ನೂ ಸ್ವಲ್ಪ ತಲೆ ಓಡಿಸ್ಬೇಕಾಗಿತ್ತು. ಯಾವ ರೀತಿ ಈ ಲೂಪ್ ಹೋಲ್ಸು, ಈ ಥರ ಅಂತೂ ಲೂಪ್ ಹೋಲ್ಸ್ ಇರೋದೇ ಇಲ್ಲ ಬೇಡಿ, ಅಷ್ಟೇನು ಇದಲ್ಲ. ನಮ್ಮ ದೇಶದ ಸಂವಿಧಾನ ಏನಿದೆ ಅದು ಅಷ್ಟೇನಿದಿಲ್ಲ ಈ ಥರ ಒಂದು ಇದು ಮಾತಾಡಲಿಕ್ಕೆ. ಸೊ ಫೈನಲಿ ಇಲ್ಲಿ ಇವರೇನೋ ಈ ಚಾನೆಲ್ ಅವ್ರು ಇದ್ದಾರೆ, ಅವರು ಇದರಲ್ಲಿ ಒಳಗಾಗಲ್ಲ ಈ ಸ್ಕ್ಯಾಮಿಗೆ, ಬಿಕಾಸ್ ಅವ್ರೇನು ಆ ಥರ ಮಾಡಿ ಇರಲ್ಲ. ಬಟ್ ಇವಾಗ ಇಲ್ಲಿರುವಂಥ ನೆಕ್ಸ್ಟ್ ಕ್ವಶನ್ ಏನಂತಂದರೆ, ಸಪೋಸ್ ನೀವೇನಾದರೂ ಈ ಥರ ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡು ಬಿದ್ದರೆ ಏನು ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಯಾವುದೋ ಒಂದು ಹುಡುಗಿ ಕಾಲ್ ಮಾಡ್ತಂದ್ಬಿಟ್ಟು ನೀವು ನಿಮ್ಮ ಇದನ್ನು ಎಕ್ಸ್ಪೋಸ್ ಮಾಡ್ಲಿಕ್ಕೆ ಹೋಗಬೇಡಿ. ಬಟ್ ಸ್ಟಿಲ್ ಏನೋ ಒಂದು ಆ ಸಿಚುವೇಶನಿಗೆ ಮಾಡಿಬಿಟ್ರಪ್ಪ, ಅವಾಗೇನು ಅಂತ. ಈಗ ನೋಡಿ, ನಾನಂತೂ ರೆಕಮೆಂಡ್ ಮಾಡಲ್ಲ ಆ್ಯಂಡ್ ನಾನು ಸಜೆಸ್ಟು ಮಾಡಲ್ಲ. ಬಟ್ ಆ ಥರ ಏನೋ ಒಂದು ಸಿಚುವೇಶನಿಗೆ ನೀವು ಹೋದ್ರಿ, ಆ ಒಂದು ಟೈಮಲ್ಲಿ ಈ ಥರ ನಿಮ್ಗೆ ಮಾಡಲೇಬೇಕು ಅನಿಸ್ತು ಆ ಒಂದು ವಿಡಿಯೋ ಕಾಲಲ್ಲಿ ಅಂತಂದರೆ, ಡು ನಾಟ್ ಶೋ ಯುವರ್ ಫೇಸ್. ನಿಮ್ಮ ಮುಖನ ನೀವು ತೋರಿಸ್ಲಿಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ಏನೇ ತೋರಿಸೋದು ತಪ್ಪೇ ಸ್ಟಿಲ್. ಬಟ್ ನಾನು ಹೇಳೋದ್ರಿಂದ ಏನೂ ಆಗಲ್ಲ. ನೀವು ಏನು ಮಾಡಬೇಕು ಅದು ನೀವು ಮಾಡ್ತೀರಾ, ಐ ನೋ ದ್ಯಾಟ್. ಆ್ಯಂಡ್ ನೀವು ಮುಖನೂ ತೋರಿಸಿದ್ರಿ, ಆ ಥರ ನಿಮ್ಗೇನೋ ಒಂದು ಕಾಲ್ ಬರ್ತಿದೆ ಅಂತಂದರೆ, ಫಸ್ಟ್ ಥಿಂಗ್ ನೀವು ಏನು ಮಾಡಬೇಕಂತಂದರೆ, ಮೇನಾಗಿ ಹೇಳ್ತೀನಿ, ಪೇರೆಂಟ್ಸಿಗೆ ಹೇಳಿ ಈ ವಿಷಯ. ಐ ನೋ ದ್ಯಾಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಈಸಿ, ಬಟ್ ಸ್ಟಿಲ್ ಎಟ್ ದಿ ಎಂಡ್ ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ನಿಮ್ಮ ಹತ್ರ ಆದರೂ ಎಷ್ಟು ದುಡ್ಡನ್ನು ನೀವು ಅವ್ರಿಗೆ ತುಂಬ್ತೀರಾ? ಲಾಸ್ಟಿಗಾದರೂ ನೀವು ಯೂಸ್ ಮಾಡೋದು ನಿಮ್ಮ ಪೇರೆಂಟ್ಸಿನ ಹಣನೇ. ಅದಕ್ಕೋಸ್ಕರ ನೀವು ಸ್ಟಾರ್ಟಿಂಗ್ ಏನಾಯಿತು ಈ ಥರ ನಾನು ಮಾಡಿದೆ ಅಂತ ನಿಮಗೆ ಹೊಡೆತ ಬೀಳ್ಬೋದು, ನಿಮಗೆ 10 ಥರ ಬೈಗುಳ ಕೇಳಲಿಕ್ಕೆ ಸಿಗ್ಬೋದು. ಬಟ್ ಸ್ಟಿಲ್ ದೇ ವಿಲ್ ಸಪೋರ್ಟ್ ಯು. ಆ್ಯಸ್ ಆಫ್ ಮೈ ಪೇರೆಂಟ್ಸ್, ನಾನಂತೂ ಈ ಥರ ಏನೂ ಕೆಲಸಕ್ಕೆ ಹೋಗಲ್ಲ. ಬಟ್ ಸ್ಟಿಲ್ ನನ್ನ ಪೇರೆಂಟ್ಸ್ ಥರ ಮೆಂಟಾಲಿಟಿ ನಿಮ್ಮ ಪೇರೆಂಟ್ಸ್ದು ಇದ್ದರೆ ದೇ ವಿಲ್ ಡೆಫಿನೆಟ್ಲಿ ಸಪೋರ್ಟ್ ಯು. ಆ್ಯಂಡ್ ತಕ್ಷಣ ಪೊಲೀಸ್ ಸ್ಟೇಷನಿಗೆ ಹೋಗಿ ಅವ್ರು ಯಾವ ನಂಬರಿಂದ ಕಾಲ್ ಮಾಡ್ತಾ ಇದ್ದಾರೆ ಆ ನಂಬರ್ನ ಅವ್ರಿಗೆ ಕೊಟ್ಟು ಏನೇನಾಯ್ತು ಅಂತ ಹೇಳಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಆ್ಯಂಡ್ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ಬೋದು. ಬಿಕಾಸ್ ಈ ಒಂದು ನೀವು ತಪ್ಪನ್ನು ಮಾಡಿದರೆ ಫಸ್ಟ್ ಆಫ್ ಆಲ್ ನಿಮ್ಮನ್ನು ಒಳಗೆ ಮಾಡ್ತಾರೆ. ಅಂಡರ್ ಏಜ್ ಗರ್ಲ್ಸ್ ಇದ್ದರೆ ಆ ಒಂದು ಏನು ಯಾರಿಗಾದರೂ ಗೊತ್ತಾಗೇ ಆಗುತ್ತೆ. ಮುಖ ನೋಡಿದ ನಂತರ 18+ ಆರ್ ಮೈನಸ್ ಗೊತ್ತಾಗೇ ಆಗುತ್ತೆ. ನೀವು ಆ ಥರ ಒಂದು ಸಿಚುವೇಶನ್ನಲ್ಲಾದರೂ ಕಂಟ್ರೋಲ್ ಯುವರ್ ಸೆಲ್ಫ್. ಆ್ಯಂಡ್ ಆ ಟೈಮಲ್ಲಿ ನೀವು ಆ ಫೋನನ್ನೇ ಕಟ್ ಮಾಡಿಬಿಡಿ. ಯಾಕಂತಂದರೆ ನಿಮಗೆ ಗೊತ್ತು ಇದು ಎಲ್ಲಿವರೆಗೆ ಹೋಗಿ ಮುಟ್ಬೋದು ಅಂತ. ಸ್ಟಿಲ್ ಐ ವಿಲ್ ನಾಟ್ ರೆಕಮೆಂಡ್ ಟು ಡೂ ದಿಸ್ ಥಿಂಗ್. ಯಾವುದೋ ಒಂದು ಫೋನ್ ಕಾಲಲ್ಲಿ ನೀವು ನಿಮ್ಮನ್ನು ಎಕ್ಸ್ಪೋಸ್ ಮಾಡಬೇಡಿ ಅಂತಲೇ ಹೇಳ್ತೀನಿ. ಬಟ್ ನಾನು ಹೇಳೋದ್ರಿಂದ
ಎಷ್ಟೋ ಎಲ್ಲರೂ ಕೇಳಿದ್ರು ಅನ್ನೋದು ಅದು ದೊಡ್ಡ ಸುಳ್ಳದು. ನಾನು ಹೇಳೋದ್ರಿಂದ ಯಾರೂ ಕೇಳೋದೇನೂ ಇರ್ಬೋದು. ಆ್ಯಂಡ್ ಈ ಒಂದು ಸ್ಕ್ಯಾಮಲ್ಲಿ ಏನೇ ಇದಾದರೂ ಸ್ಟಾರ್ಟಿಂಗಲ್ಲಿ ನೀವು ಹೆದರ್ಲಿಕ್ಕೆ ಹೋಗಬೇಡಿ. ಆ ಥರ ಅವ್ರು ಮಾಡೋದೇ ಇದ್ದರೆ, ನಿಮ್ಮ ವಿಡಿಯೋ ಇದು ಮಾಡೋದೇ ಇದ್ದರೆ ನಿಮ್ಮನ್ನು ಕಾಲ್ ಮಾಡಿ ನಿಮ್ಮ ಹತ್ರ ಹಣ ಎಲ್ಲ ಕೇಳಲ್ಲ. ಆ್ಯಂಡ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಫ್ ದಿಸ್ ವಿಡಿಯೋ, ನಿಮಗೆ ಯಾಕೆ ಬೇಕು? ಏನೋ ಒಂದು 10 to 15 ಮಿನಿಟ್ಸ್ ಪ್ಲೆಷರಿಗೋಸ್ಕರ ನಿಮ್ಮ ಲೈಫನ್ನು ಇಷ್ಟು ದೊಡ್ಡ ರಿಸ್ಕಲ್ಲಿ ನೀವು ಹಾಕ್ಲಿಕ್ಕೆ ಯಾಕೆ ಹೋಗ್ತೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ಏನನ್ನ ಕಲ್ತ್ರಿ ನೀವು ಅಂತ ತಿಳ್ಕೊಳ್ಳೋದಾದರೆ, ಈ ಥರ ತುಂಬ ಕಾಮನ್ ಆಗಿದೆ. ಇದು ಹನಿ ಟ್ರ್ಯಾಪ್ ಏನಿದೆ ಅದು ತುಂಬ ಕಾಮನ್ ಆಗಿ ಇವಾಗ ನಡೀತಾ ಇದೆ. ಸೊ ಈ ಒಂದು ಏನು ಹನಿ ಟ್ರ್ಯಾಪ್ ಅಥವಾ ಯಾವುದೇ ಇದ್ದಿದ್ರು ಅದರಿಂದ ದೂರ ಇರಿ. ಆ್ಯಂಡ್ ಡೋಂಟ್ ಎಕ್ಸ್ಪೋಸ್ ಯುವರ್ ಸೆಲ್ಫ್ ಆನ್ ಸೋಷಿಯಲ್ ಮೀಡಿಯಾ. ಅದು ಯಾವುದೇ ಆ್ಯಪ್ ಇರ್ಬೋದು, ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇರ್ಬೋದು, ಡು ನಾಟ್ ಎಕ್ಸ್ಪೋಸ್ ಯುವರ್ ಸೆಲ್ಫ್. ಸೊ ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಈ ಒಂದು ವಿಡಿಯೋದಿಂದ ನಾನು ಯಾರಿಗೆ ಒಂದು ಸಪೋರ್ಟ್ ಆಗಲಿ, ಇಂಥ ಒಂದು ಥಿಂಗ್ನ ಸಪೋರ್ಟ್ ಆಗಲಿ ಅಥವಾ ಯಾರಿಗೆ ಒಂದು ಸಜೆಷನ್ ಆಗಲಿ ಕೊಡ್ತಾ ಇಲ್ಲ. ನೀವು ಈ ಥರ ಕೆಲಸನ ಮುಖ ಮುಚ್ಕೊಂಡು ಮಾಡಿ ಅಂತ, ಲೆಟ್ ಮಿ ಕ್ಲಿಯರ್ ಇಟ್. ಆ್ಯಂಡ್ ಮಾಡಲೇಬೇಡಿ ಅಂತಲೇ ಹೇಳ್ತೇನೆ. ಬಟ್ ಯು ನೋ, ಏನು ಜನರ ತಲೆ ಹೇಗೋಡುತ್ತೆ ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಈ ಚಾನಲ್ಗೆ ಮೊದಲು ಬಾರಿಗೆ ಬರ್ತಾ ಇದ್ದರೆ ಅಥವಾ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ವಿಡಿಯೋಸ್ ಬರ್ತಾ ಇರುತ್ತೆ, ಆತ್ಮದ ಬಗ್ಗೆ, ಪುನರ್ಜನ್ಮದ ಬಗ್ಗೆ, ಅಥವಾ ಏನು ಮಿಸ್ಟ್ರೀಸ್ ಆಗಿರ್ಬೋದು, ಹಾರರ್ ಸ್ಟೋರೀಸ್ ಆಗಿರ್ಬೋದು. ಅದರ ಆ ಒಂದು ಟಾಪಿಕ್ ಮೇಲೆ ವಿಡಿಯೋ ಖಂಡಿತ ಬಂದೇ ಬರುತ್ತೆ. ಬಟ್ ಸ್ಟಿಲ್ ಈ ಥರ ಏನೊಂದು ಇನ್ಫಾರ್ಮೇಟಿವ್ ಅವೇರ್ನೆಸ್ ವಿಡಿಯೋ ಕೂಡ ನಾನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.